ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೆದಿರುವಂತಹ ಬೃಹತ್ ಚೀಟಿ ಹಗರಣ. ಚೀಟಿ ನಡೆಸ್ತಾ ಇದ್ದಂತಹ ಒಂದು ದಂಪತಿ ಮತ್ತು ಆ ಕುಟುಂಬ ಪರಾರಿಯಾಗಿದ್ದಾರೆ. ಕೋಟ್ಯಾಂತರ ರೂಪಾಯಿ ಹಣವನ್ನ ದೋಚಿ ಪರಾರಿಯಾಗ್ತಾ ಇದ್ದಾರೆ. ಸುಧಾ ಮತ್ತು ಸಿದ್ದಾಚಾರಿ ಅನ್ನುವಂತಹ ಒಂದು ಫ್ಯಾಮಿಲಿ ಇದೆ. ಕಾಂಗ್ರೆಸ್ ಪಕ್ಷದ ಕೆಲವು ಹಿರಿಯ ಮುಖಂಡರ ಆಶೀರ್ವಾದ ಕೂಡ ಇದೆ. ಡಿ ಕೆ ಶಿವಕುಮಾರ್ ಅವರೇ, RCBನ ಸ್ವಾಗತ ಮಾಡೋಕೆ ನೀವು ಏರ್ಪೋರ್ಟ್ ಹೋಗಿದ್ರಲ್ಲ, ಬಹುಶಃ ನೀವು ಇನ್ವಾಲ್ವ್ ಆಗಿದ್ದೀರಾ ಅಂತಂದ್ರೆ ಬಡ ಮಧ್ಯಮ ವರ್ಗದವರ ಹೋರಾಟ ಅವ್ರಿಗೆ ಅನ್ಯಾಯ ಆಗಿದೆ ಅಂತಂದ್ರೆ ಸಾಮಾನ್ಯ ಯಾರೂ ಬರಲ್ಲ ರೀ. ಸ್ಟೇಷನ್ ಅಲ್ಲೇ ಇವ್ರನ್ನ ಪಾಪ ನಾಯಿಗಳ ರೀತಿಯಲ್ಲಿ ನಡೆಸ್ಕೊಂಡಿದ್ದಾರೆ. ಆ ಜನರ ನೆರವಿಗೆ ನಾವು ಹೇಳಿದಾಗೆ ನಾರಾಯಣ ಸ್ವಾಮಿ ಮತ್ತು ವಕೀಲರ ತಂಡ ನಿಂತಿದೆ. ನಮಸ್ಕಾರ, ಸ್ಪೆಷಲ್ ಸ್ಟೋರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಶಿವಪ್ರಸಾದ್ ಮಾಗಡಿ. ಇವತ್ತಿನ ನಮ್ಮ ಸ್ಪೆಷಲ್ ಸ್ಟೋರಿಯಲ್ಲಿ ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೆದಿರುವಂತಹ ಬೃಹತ್ ಚೀಟಿ ಹಗರಣ. ಬರೀ ಲಕ್ಷ ಅಲ್ಲ, 1-2 ಕೋಟಿ ಅಲ್ಲ, ಸುಮಾರು 40ರಿಂದ 50 ಕೋಟಿಗೂ ಹೆಚ್ಚು ಮೌಲ್ಯದ ಹಣವನ್ನ ಚೀಟಿ ನಡೆಸ್ತಾ ಇದ್ದಂತಹ ಒಂದು ದಂಪತಿ ಮತ್ತು ಆ ಕುಟುಂಬ ರಾತ್ರೋರಾತ್ರಿ ಮನೆಯನ್ನ ಖಾಲಿ ಮಾಡಿಕೊಂಡು ಅಷ್ಟು ಹಣವನ್ನ ತೆಗೆದುಕೊಂಡು ಪರಾರಿಯಾಗಿದ್ದಾರೆ. ಈ ಸಂಬಂಧ ಪ್ರಕರಣವನ್ನ ದಾಖಲು ಮಾಡ್ಕೊಳಕ್ಕೆ ಪೊಲೀಸರು ಕೂಡ ಹಿಂದೇಟನ್ನ ಹಾಕಿದ್ರು. ಕಡೆಗೂ ಹಾಗೋ ಹೀಗೋ ಒತ್ತಡಕ್ಕೆ ಮಣಿದು ಪೊಲೀಸರು ಪ್ರಕರಣವನ್ನ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಈ ಸ್ಟೋರಿ ಮಾಡ್ತಾ ಇರೋ ಉದ್ದೇಶ ಇಷ್ಟೇ. ಯಾರೆಲ್ಲ ಈಗಲೂ ಕೂಡ ಸರ್ಕಾರಗಳಿಂದ ಸಾಕಷ್ಟು ಯೋಜನೆಗಳ ಜನರಿಗೋಸ್ಕರ ಬಿಡುತ್ತವೆ, ನಿಮ್ಮ ಹಣವನ್ನು ಉಳಿತಾಯ ಮಾಡೋದಕ್ಕೆ, ಅದಕ್ಕೆ ಒಂದಿಷ್ಟು ಬಡ್ಡಿ ಬರುವಂಥ ಸಾಕಷ್ಟು ಯೋಜನೆಗಳಿದೆ. ಅಂಥ ಕಡೆ ನೀವು ಹೂಡಿಕೆಯನ್ನು ಮಾಡಿದ್ರೆ ನಿಮ್ಮ ಹಣ ಸುರಕ್ಷಿತವಾಗಿರುತ್ತೆ. ಬರುವಂತಹ ಲಾಭ ಬಡ್ಡಿ ಇದೆಯಲ್ಲ, ಕಡಿಮೆ ಆದರೂ ಕೂಡ ನಿಮ್ಮ ಹಣ ಎಲ್ಲೂ ಕೂಡ ಹೋಗೋದಿಲ್ಲ. ಆದರೆ ನಮ್ಮ ಜನ ಈಗಲೂ ಕೂಡ ಚೀಟಿ ವ್ಯವಹಾರವನ್ನು ನಡೆಸುವಂಥದ್ದು ಇದು ಸಾಕಷ್ಟು ವರ್ಷಗಳಿಂದಲೂ ಕೂಡ ಹಳ್ಳಿಗಳ ಕಡೆ ಜಾಸ್ತಿ ನಡ್ಕೊಂಡು ಬಂದಿದೆ. ಸಿಟಿಗಳಲ್ಲೂ ಕೂಡ ಇದನ್ನೇ ದಂಧೆಯನ್ನಾಗಿ ಮಾಡಿಕೊಂಡು ಕೆಲವರು ಅಮಾಯಕ ಜನರ ತಲೆ ಮೇಲೆ ಚುಪ್ಟಿ ಕಲ್ಲನ್ನು ಎಳೆದು ಕೋಟ್ಯಾಂತರ ರೂಪಾಯಿ ಹಣವನ್ನ ದೋಚಿ ಪರಾರಿಯಾಗ್ತಾ ಇದ್ದಾರೆ. ಅವರ ಮೇಲೆ ಕಾನೂನು ಹೋರಾಟ ಮಾಡಿದ್ರು ಕೂಡ ಅವರು ಎಷ್ಟು ಹಣವನ್ನ ಮಾಡಿಕೊಂಡು ಬಂಡರಾಗಿರ್ತಾರೆ ಅಂತಂದ್ರೆ ಆ ಹಣದಲ್ಲಿಯೇ ಕೇಸನ್ನ ನಡೆಸ್ಕೊಂಡು ಬಡ ಜನರ ತಲೆ ಮೇಲೆ ಚಪ್ಟಿಯನ್ನು ಎಳೆದು ಹೇಗೋ ಬಿಟ್ಟಿ ದುಡ್ಡಲ್ಲಿ ಉಂಡಾಡಿ ಉಣ್ಣುತ್ತರ ತಿನ್ಕೊಂಡು ಜೀವನವನ್ನ ಮಾಡುವಂತಹ ಮೂರನ್ನ ಬಿಟ್ಟಂತಹ ಜನರು ಕೂಡ ಇರ್ತಾರೆ. ಸೊ ಅವರ ಬಗ್ಗೆ ಜನ ಎಚ್ಚರಿಕೆಯಿಂದ ಇರಬೇಕು. ನಾವು ಸ್ಟೋರಿಗೆ ಹೋಗೋಕ್ಕೂ ಮುಂಚೆ ಹೇಳ್ತೀನಿ ಕೇಳಿ, ಯಾರೂ ಕೂಡ ಅಷ್ಟೇ ಈ ಚೀಟಿ ವ್ಯವಹಾರದಲ್ಲಿ ಯಾರೂ ಕೂಡ ತೊಡಗಿಸಿಕೊಳ್ಳಕ್ಕೆ ಹೋಗಬೇಡಿ. ನಿಮ್ಮ ಕಷ್ಟ ಕಾಲಕ್ಕಾಗುತ್ತೆ ಅಂತ ಅನ್ಕೊಂಡಿರ್ತೀರಿ, ಕೆಲವು ಟೈಮಲ್ಲಿ ಕಷ್ಟ ಕಾಲಕ್ಕಾದ್ರೆ ನೀವು ಹಾಕಿದಂಥ ಚೀಟಿನೇ ನಿಮಗೆ ಕಷ್ಟವನ್ನು ತಂದುಕೊಡುತ್ತೆ. ಅದಕ್ಕೆ ಇವತ್ತು ಬಳಲ್ತಾ ಇರುವಂಥ ಸುಮಾರು 600ರಿಂದ 700 ಜನರೇ ಪ್ರತ್ಯಕ್ಷ ಉದಾಹರಣೆ. ಅಷ್ಟಕ್ಕೂ ಈ ಪ್ರಕರಣ ಆಗಿರುವಂಥದ್ದು ಎಲ್ಲಿ, ಘಟನೆ ಆಗಿರುವಂಥದ್ದು ಎಲ್ಲಿ ಅಂತ ನೋಡಿದ್ರೆ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯ ಲಿಮಿಟ್ಸ್ ಅಲ್ಲಾಗಿದೆ. ಈಗ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಕನಕಪುರ ರಸ್ತೆ ಏನಿದೆ, ಕನಕಪುರ ರಸ್ತೆಯಲ್ಲಿರುವಂತಹ ಜರಗನಹಳ್ಳಿ ಎನ್ನುವಂಥ ಏನು ಪ್ರದೇಶ ಇದೆ, ಊರಿದೆ. ಸೊ ಅಲ್ಲಿ ಆಗಿರುವಂತಹ ಘಟನೆ. ಇಲ್ಲಿ ಸುಧಾ ಮತ್ತು ಸಿದ್ದಾಚಾರಿ ಅನ್ನುವಂಥ ಒಂದು ಫ್ಯಾಮಿಲಿ ಇದೆ. ಇವರಿಬ್ರು ಕನಕಪುರ ಮೂಲದವರು ಅನ್ನುವಂಥ ಒಂದು ಬೇಸಿಕ್ ಇನ್ಫಾರ್ಮೇಶನ್, ಕೆಲವೊಂದಷ್ಟು ಚೀಟಿಯಿಂದ ಮೋಸ ಹೋದಂಥವ್ರು ಕೊಟ್ಟಿರುವಂತಹ ಮಾಹಿತಿ. ಇವ್ರಿಗೆ ಕಾಂಗ್ರೆಸ್ ಪಕ್ಷದ ಕೆಲವು ಹಿರಿಯ ಮುಖಂಡರ ಆಶೀರ್ವಾದ ಕೂಡ ಇದೆ, ಕೃಪಾ ಕಟಾಕ್ಷ ಕೂಡ ಇದೆ. ಅದಕ್ಕೆ ನಮ್ಮನ್ನು ಯಾರು ಏನು ಮಾಡ್ಕೊಳಕ್ಕಾಗಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತು 40ರಿಂದ 50 ಕೋಟಿ ಹಣವನ್ನು ಎತ್ಕೊಂಡು ಪರಾರಿಯಾಗಿದ್ದಾರೆ. ಪೊಲೀಸರು ಪ್ರಕರಣ ದಾಖಲು ಮಾಡ್ಕೊಳಕ್ಕೂ ಕೂಡ ಈ ಒಂದು ಇನ್ಫ್ಲೂಯೆನ್ಸ್ ಇತ್ತಲ್ಲ, ಅದೇ ಒಂದು ಕಾರಣ ಅನ್ನುವಂಥದ್ದು. ಕಡೆಗೂ ಕೂಡ ಜನರ ಒತ್ತಾಯಕ್ಕೆ ಜೊತೆಗೆ ಅವರಿಗೆ ವಕೀಲರ ಒಂದು ಬೆಂಬಲ ಕೂಡ ಸಿಕ್ತಂತ ಹಿನ್ನೆಲೆಯಲ್ಲಿ, ಜನರ ಬೆಂಬಲ ಕೂಡ ಸಿಕ್ತಂತ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಈಗ ಪ್ರಕರಣ ಕೂಡ ದಾಖಲಾಗಿದೆ. ಒಂದು ಇದರಲ್ಲಿ ಕೇವಲ ಸುಧಾ ಸಿದ್ದಾಚಾರಿ ಅಷ್ಟೇ ಅಲ್ಲ, 4 ಜನರ ಮೇಲೆ FIR ಆಗಿದೆ. A1 ಬಂದು ಚೀಟಿಯನ್ನು ನಡೆಸ್ತಾ ಇದ್ದಂಥ ಸುಧಾ, A2 ಬಂದು ಆ ಒಂದು ಸುಧಾ ಅವರ ಪತಿಯಾದಂಥ ಸಿದ್ದಾಚಾರಿ, ಇನ್ನು ಅವರ ಮಕ್ಕಳಾದಂಥ ಯಶವಂತ್, ವರ್ಷಿಣಿ. ಮಕ್ಕಳು ಅಂತ ಇಲ್ಲಿ ಹೇಳಿದ್ದಾರೆ, ಬಟ್ ಅದರೊಳಗಡೆ ಏನು ಮೆನ್ಷನ್ ಆಗಿಲ್ಲ. ಚೀಟಿಯ ಹಣವನ್ನ ಕಳ್ಕೊಂಡು ಹೇಳಿರುವಂಥದ್ದು. ಈ 4 ಜನರ ಮೇಲೆ A1, A2, A3, A4 ಈಗ ಆಲ್ರೆಡಿ ಪ್ರಕರಣ ದಾಖಲಾಗಿದೆ. ಈಗ ಆಲ್ರೆಡಿ ತಲೆ ಮರೆಸಿಕೊಂಡಿರುವಂಥ ಇವರನ್ನ ಹುಡುಕುವಂತ ಕೆಲಸ ಕೂಡ ಆಗ್ತಾ ಇದೆ. ಇವರು ಹಲವು ವರ್ಷಗಳಿಂದ ಈ ಜರಗನಹಳ್ಳಿಯಲ್ಲಿ ವಾಸ ಇರ್ತಾರೆ. ಸೊ ಇವರು ಚೀಟಿ ವ್ಯವಹಾರ ಹೇಗೆ ಮಾಡ್ತಾ ಇದ್ರು ಅಂತಂದ್ರೆ, ಸಪೋಸ್
ಒಂದು ಮೌತ್ ಪಬ್ಲಿಸಿಟಿ ಮೂಲಕನೇ ಚೀಟಿ ವ್ಯವಹಾರನ ನಡೆಸ್ತಾ ಇದ್ರು. ಈಗ ಸಪೋಸ್ ನಾನು ಅವ್ರ ಹತ್ರ ಚೀಟಿ ಹಾಕಿದ್ದೀನಿ ಅಂತಂದ್ರೆ ನಾನು ಯಾರೋ ಒಂದಿಬ್ರು ಮೂರು ಹೇಳಬೇಕು, ಇವ್ರ ಹತ್ರ ಚೀಟಿ ಹಾಕಿ ತುಂಬಾ ಚೆನ್ನಾಗಿ ಹೋಗುತ್ತೆ, ಸುಮಾರು 40 ಕಂತಿಂತು ಅಂತಂದ್ರೆ 29 ಕಂತು 28 ಕಂತಿಗೆ ಮುಗಿದೋಗುತ್ತೆ, ನಿಮಗೆ ಒಳ್ಳೆ ಲಾಭ ಸಿಗುತ್ತೆ, ಜೊತೆಗೆ ತುಂಬಾ ನಂಬಿಕಸ್ಥರು ಅನ್ನುವಂತಹ ಒಂದು ಟ್ಯಾಗ್ ಲೈನ್ ಅನ್ನ ಇವ್ರು ಕೊಡ್ತಾರೆ. ಸೊ ಅವರನ್ನ ಕರ್ಕೊಂಡೋಗಿ ಡೈರೆಕ್ಟಾಗಿ ಈ ಕುಟುಂಬದನ್ನ ಭೇಟಿ ಮಾಡಿಸಿದಾಗ ಅವರೆಲ್ಲ ನೀಟಾಗಿ ಹೇಳ್ತಾರೆ, ನೋಡಿ ನಾವು ಇಷ್ಟು ಕೋಟಿ ವ್ಯವಹಾರವನ್ನ ಮಾಡ್ತೀವಿ, ಇಷ್ಟು ಜನ ಚೀಟಿಯನ್ನ ಹಾಕಿದ್ದಾರೆ, ಇಷ್ಟು ವರ್ಷದಿಂದ ನಡ್ಕೊಂಡ್ಬಂದಿದ್ದೀವಿ, ನಾವು ಇಲ್ಲೇ ವಾಸ ಇದ್ದೀವಿ, ಇಲ್ಲೇ ನಮ್ಮ ಸ್ವಂತ ಮನೆ ಕೂಡ ಇದೆ, ನಿಮಗೆ ಹಣಕ್ಕೆ ಯಾವುದೇ ರೀತಿಯಾಗಿ ಮೋಸ ಆಗೋದಿಲ್ಲ, ಇನ್ ಟೈಮ್ಗೆ ನಾವು ದುಡ್ಡನ್ನ ಕೊಡ್ತೀವಿ, ಹೀಗೆ ಪುಂಖಾನುಪುಂಖವಾಗಿ ಪುಂಗಿ ಅವರನ್ನ ನಂಬಿಸುವಂತ ಕೆಲಸ ಮಾಡ್ತಾ ಇದ್ರು. ಇವರ ಬಳಿಯಲ್ಲಿ ಚೀಟಿ ಹಾಕಿರುವಂತವ್ರು ಇವರು ನಡೆಸ್ತಾ ಇದ್ದಂಥ ಚೀಟಿಯ ಮೊತ್ತ 5 ಲಕ್ಷ 10 ಲಕ್ಷ FIR ಮೆನ್ಷನ್ ಆಗಿರುವಂಥದ್ದು. ಆದರೆ ಚೀಟಿ ಹಾಕಿರುವಂಥವ್ರು ಹೇಳೋ ಪ್ರಕಾರ ಇವರು 50 ಲಕ್ಷದವರೆಗೂ ಕೂಡ ನಡೆಸ್ತಾ ಇದ್ರು ಅನ್ನುವಂಥ ಮಾಹಿತಿ ಕೊಟ್ಟಿದ್ದಾರೆ. FIR ಇರುವಂಥ ಪ್ರಕಾರ 5 ರಿಂದ 10 ಲಕ್ಷ ರೂಪಾಯಿ ಚೀಟಿನ ನಡೆಸ್ತಾ ಇದ್ರು ಅಂತಾನೆ ಇಟ್ಕೊಳ್ಳೋಣ. ಸುಮಾರು 700 ಜನ ಇವರ ಬಳಿಯಲ್ಲಿ ಚೀಟಿಯನ್ನು ಹಾಕಿದ್ದಾರಂತೆ. ಒಬ್ಬೊಬ್ರು 10 ಲಕ್ಷ ರೂಪಾಯಿ ಚೀಟಿ ಅಂದ್ರೂ ಕೂಡ ಸುಮಾರು 70 ಕೋಟಿ ಹಗರಣ. ಇನ್ನ ಕೆಲವರು 5 ಲಕ್ಷ ರೂಪಾಯಿ ಚೀಟಿಯನ್ನು ಹಾಕಿದ್ದಾರೆ. ಹೀಗಾಗಿ ಅಪ್ರಾಕ್ಸಿಮೇಟ್ ಒಂದು 40 ರಿಂದ 50 ಕೋಟಿ ಹಣವನ್ನ ಇವರು ಇವತ್ತು ಚೀಟಿ ಹೆಸರಲ್ಲಿ ಅಮಾಯಕ ಜನರಿಂದ ಸುಲಿಗೆಯನ್ನ ಮಾಡಿಕೊಂಡು ಅವರನ್ನ ನಂಬಿಸಿ ಅವರ ತಲೆ ಮೇಲೆ ಕೈ ಈಗ ಅವರ ತಲೆ ಮೇಲೆ ಚಪ್ಟಿ ಕಲ್ಲನ್ನು ಎಳೆದು ಹೋಗಿದ್ದಾರೆ. ಇಲ್ಲಿ ಚೀಟಿ ವ್ಯವಹಾರಗಳ ಇದೆಯಲ್ಲ, ಚೀಟಿಯನ್ನು ಹಾಕುವಂತ ಬಹುತೇಕ ಬಡ ಹಾಗೂ ಮಧ್ಯಮ ವರ್ಗದವರು, ಆಟೋ ಡ್ರೈವರ್ಗಳಾಗಿರ್ಬೋದು, ಗಾರ್ಮೆಂಟ್ಸ್ಗೆ ಹೋಗುವಂಥವ್ರು, ಮನೆ ಕೆಲಸದವರು, ಇವರೆಲ್ಲರೂ ಕೂಡ ತುಂಬ ಈಸಿಯಾಗಿ ನಂಬಿಕೆ ಇಟ್ಟು ತಾವು ತಿನ್ನೋದು ಉಣ್ಣೋದು ಎಲ್ಲವನ್ನ ಕೂಡಿಟ್ಟು ಮಕ್ಕಳ ಮದುವೆಗೆ, ವಿದ್ಯಾಭ್ಯಾಸಕ್ಕಾಗಿ, ಅಥವಾ ಕೆಲವರು ಹೈಯರ್ ಎಜುಕೇಷನ್ಗೋಸ್ಕರ ಹೀಗೆ, ಅಥವಾ ಏನೋ ಒಂದು ಸೈಟ್ ತೆಗೆದುಕೊಳ್ಬೇಕು, ಅಥವಾ ಏನೋ ಒಂದು ಮನೆಯನ್ನ ಲೀಸ್ಗೆ ಹಾಕ್ಸ್ಕೊಬೇಕು, ಅಥವಾ ಚಿಕ್ಕದಾಗಿ ಒಂದು 20-30ನಲ್ಲಿ ಒಂದು ಮನೆಯನ್ನ ಕಟ್ಟಿಸ್ಕೊಬೇಕು, ಹೀಗೆ ಸಣ್ಣ ಸಣ್ಣ ಅಮೌಂಟ್ಗಳನ್ನು ದುಡಿದು ದೊಡ್ಡ ದೊಡ್ಡ ಆಸೆಗಳನ್ನ ಇಟ್ಕೊಂಡು ಇಂತಹವರ ಮೇಲೆ ನಂಬಿಕೆಯನ್ನ ಇಟ್ಟು ಚೀಟಿಯನ್ನ ಹಾಕಿದ್ರು. ಇವತ್ತು ಅವರೆಲ್ಲರೂ ಕೂಡ ಅಕ್ಷರಶಃ ಸುಮಾರು ತಿಂಗಳುಗಳಿಂದ, ಈಗ ಆಲ್ರೆಡಿ ಸಾಕಷ್ಟು ತಿಂಗಳುಗಳಿಂದನೇ ಗೊತ್ತಾಗಿದೆ ಇವರು ಬಂಡವಾಳಗಳೆಲ್ಲರೂ ಕೂಡ, ಬಟ್ ಕೊಡ್ತಾರೆ ಕೊಡ್ತಾರೆ ಅಂತ ಕಾಯ್ತಾ ಇದ್ರು. ಆದ್ರೆ ಅವ್ರು ಓಡೋದ್ಮೇಲಂತೂ ಇವರು ಏನಪ್ಪ ಮಾಡೋದು ಏನೋ, ಅವ್ರು ಯಾರೋ ಒಬ್ರು ಮಾತಾಡ್ತಾ ಇದ್ರು, ನಾನು ಮಟನ್ ಚಿಕನ್ ವಾರಕ್ಕೊಂದ್ಸಲಿ ಮಟನ್ ಚಿಕನ್ ತಿನ್ನೋದು ಕೂಡ ಉಳಿಸಿ ಬಾಯಿ ನೀರು ಸುರಿಸ್ಕೊಂಡು ಬಾಯನ್ನ ಕಟ್ಕೊಂಡು ಅಮೌಂಟನ್ನು ಕೂಡಿಕೊಂಡು ಚೀಟಿ ಹಾಕ್ತಾ ಇದ್ದೆ, ಕಟ್ಟಿದ್ದೆ, ಏನೋ ಒಂದು 5 ಲಕ್ಷ ದುಡ್ಡು ಬರುತ್ತೆ, ನನ್ನ ಜೀವನಕ್ಕಾಗುತ್ತೆ, ನನ್ನ ಮಗಳು ಮದುವೆಗಾಗತ್ತೆ ಅಂತೇಳಿ ಆ ರೀತಿಯಾಗಿ ಸ್ಯಾಕ್ರಿಫೈಸ್ ಅನ್ನ ಮಾಡಿ 1 ರೂಪಾಯಿ ಹಣವನ್ನ ತೆಗೆದುಕೊಂಡು ಹೋಗಿ ಇಂತಹ ಒಂದು ಭ್ರಷ್ಟ ವಂಚಕ ಕುಟುಂಬಕ್ಕೆ ಚೀಟಿ ರಫ್ತಲ್ಲಿ ತಗೊಂಡೋಗಿ ಕೊಟ್ರಲ್ಲ, ಇವತ್ತು ಇಂತಹ ದುಡ್ಡನ್ನ ತಿಂದು ಓಡಿ ಹೋಗಿರುವಂತಹ, ದುಡ್ಡನ್ನ ಎತ್ಕೊಂಡು ಹೋಗಿರುವಂತಹ ಈ ಸುಧಾ ಆಗಿರ್ಬೋದು, ಸಿದ್ದಾಚಾರ್ಯ ಆಗಿರ್ಬೋದು, ವರ್ಷಿಣಿ ಆಗಿರ್ಬೋದು, ಯಶವಂತ ಆಗಿರ್ಬೋದು, ಎಷ್ಟು ದಿನ ತಿಂದು ಜೀವನವನ್ನ ಮಾಡ್ತೀರಾ? ಅವರೆಲ್ಲರೂ ಶಾಪ ನಿಮ್ ಖಂಡಿತ ತಟ್ಟಲ್ವಾ? ತಟ್ಟುತ್ತೆ. ಇವತ್ತಲ್ಲ ನಾಳೆ, ಈ ಹಿಂದೆ ಇತ್ತು, ಈ ಸಲಿ ಮಾಡಿದ್ದು ಪಾಪ ಮುಂದಿನ ಸಲಿ ಗೊತ್ತಾಗುತ್ತೆ ಅಂತ. ಈಗಾಗಲ್ಲ, ರೊಟ್ಟಿ ಮರ್ಚಾಕ್ತಂಗೆ ಈ ಸಲಿ ಮಾಡಿದಂಥ ಪಾಪ ಪುಣ್ಯಗಳನ್ನ ನೀವು ಈ ಸಲಿನೇ ಎಂಜಾಯ್ ಮಾಡಬೇಕು, ಈ ಸಲಿನೇ ಅನುಭವಿಸ್ಬೇಕು, ಆ ರೀತಿಯಾಗಿದೆ. ಇನ್ನ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲೂ ಕೂಡ ಈಗ ಪ್ರಕರಣ ಕೂಡ ದಾಖಲಾಗಿದೆ. ಇದಕ್ಕೆ ಈಗ ಇವರ ಹೋರಾಟಕ್ಕೆ ನೋಡಿ, ಬಡ ಮಧ್ಯಮ ವರ್ಗದವರ ಹೋರಾಟ ಅವ್ರಿಗೆ ಅನ್ಯಾಯ ಆಗಿದೆ ಅಂತಂದ್ರೆ ಸಾಮಾನ್ಯ ಯಾರೂ ಬರಲ್ಲ ರೀ. MLA ಮನೆ ತಕ್ಕ ಹೋದ್ರು ಕೂಡ ಅಷ್ಟೇ, ಕಮಿಷನರ್ ತಕ್ಕೂ ಹೋದ್ರು ಅಷ್ಟೇ, ಸ್ಟೇಷನ್ ಅಲ್ಲೇ ಇವ್ರನ್ನ ಪಾಪ ನಾಯಿಗಳ ರೀತಿಯಲ್ಲಿ ನಡೆಸ್ಕೊಂಡಿದ್ದಾರೆ. ಅಷ್ಟು ಜನ ಹೋಗಿದ್ರು ಕೂಡ ನಮ್ಮ ಸಮಸ್ಯೆ ಆಗಿದೆ, ಅನ್ಯಾಯ ಆಗಿದೆ, ಮೋಸ ಆಗಿದೆ ಅಂತ ಹೋದ್ರು ಕೂಡ ಸ್ಟೇಷನ್ ಅಲ್ಲಿ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ, ಬೀದಿಯಲ್ಲಿ ನಿಲ್ಲಿಸಿದ್ದಾರೆ. ಅದನ್ನ ಕರೆದವ್ರನ್ನ ಕೇಳಿ ಒಂದು ಕಂಪ್ಲೇಂಟ್ ಅನ್ನ ತೆಗೆದುಕೊಳ್ಳುವಂಥದ್ದು, ಅಥವಾ ಕಂಪ್ಲೇಂಟ್ ತೆಗೆದುಕೊಳ್ಳೋದಕ್ಕೆ ಏನೆಲ್ಲ ಟೆಕ್ನಿಕಲ್ ಎವಿಡೆನ್ಸ್ಗಳ ಸಮಸ್ಯೆ ಇದೆ ಅದನ್ನ ಒದಗಿಸಿ ಅಂತ ಹೇಳಿ ಅವ್ರಿಗೆ ಒಂದಷ್ಟು ಮಾಹಿತಿ ಕೊಡುವಂತ ಕೆಲಸವನ್ನ ಕೂಡ ಮಾಡಿರ್ಲಿಲ್ಲ. ಅದಾದ ಬಳಿಕ ಅಲ್ಲೇ ಇರುವಂತ ನಾರಾಯಣ ಸ್ವಾಮಿ ವಕೀಲರು ಮತ್ತು ಅವರ ತಂಡ ಏನಿದೆ, ಇವರ ಕಷ್ಟವನ್ನ ನೋಡಿ ಅವರು ಸ್ಪಾಟ್ಗೆ ಹೋಗಿ ಅವರ ಬಳಿಯೆಲ್ಲ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕೊಂಡಿದ್ದಾರೆ. ಸೊ ಅದಾದ್ಮೇಲೆ ಯಾವ ರೀತಿಯಾದಂತ ಒಂದು ಹೋರಾಟವನ್ನ ಮಾಡಬೇಕು, ಕಾನೂನಿನಲ್ಲಿ ಏನು ಅವಕಾಶ ಇದೆ ಅನ್ನುವಂತ ವಿಚಾರ ಎಲ್ಲವನ್ನ ಕೂಡ ತಿಳಿ ಹೇಳಿದ್ದಾರೆ. ಈ ಪ್ರಕರಣ ಇದೆಯಲ್ಲ, ಇದು ಪೊಲೀಸರು ಅಷ್ಟು ಈಸಿಯಾಗಿ ಭೇದಿಸೋಕೆ ಸಾಧ್ಯ ಇಲ್ಲ. ಹೀಗಾಗಿ ಯಾಕೆಂದ್ರೆ ಇದು ದೊಡ್ಡ ಪ್ರಕರಣ ಆಗಿದೆ, 40 ರಿಂದ 50 ಕೋಟಿಯಷ್ಟು ಹಣ ಆಗಿರೋದ್ರಿಂದ. ಆಮೇಲೆ ಇಲ್ಲಿ ಆ ಕಿಲಾಡಿ ಕುಟುಂಬ ಏನಿದೆ, ಮೋಸ ಮಾಡಿರುವಂತಹ ಸುಧಾ ಮತ್ತು ಸಿದ್ದಾಚಾರಿ ಕುಟುಂಬ ಬಹುತೇಕ ಹಣವನ್ನ ಕ್ಯಾಶ್ ನಲ್ಲೇ ತೆಗೆದುಕೊಂಡಿದ್ದಾರೆ. ಫೋನ್ ಪೇ, ಗೂಗಲ್ ಪೇ ಅಥವಾ ಅಕೌಂಟ್ ಟ್ರಾನ್ಸ್ಫರ್, ಚೆಕ್ ಮೂಲಕ, RTGS ಮೂಲಕ ಯಾವುದನ್ನು ತೆಗೆದುಕೊಂಡಿಲ್ಲ. ಹೀಗಾಗಿ ಪೊಲೀಸರಿಗಿರುವಂತಹ ಒಂದು ಸಮಸ್ಯೆ ಅಂತಂದ್ರೆ, ಸೊ ಇದು ಅವರು ಹಣ ಕೊಟ್ಟಿರೋದಕ್ಕೆ ಏನ್ ಪ್ರೂಫ್ ಇದೆ ಅನ್ನುವಂಥದ್ದು. ಆದ್ರೆ ನೀಟಾಗಿ ಒಂದು ಮೇಲಧಿಕಾರಿಗಳು ಇದಕ್ಕೊಂದು ಸೂಚನೆ ಕೊಟ್ಟು CD ತನಿಖೆ ಅಥವಾ CCB ತನಿಖೆಯನ್ನ ಮಾಡಿಸಿದ್ರೆ ಎಲ್ಲ ಒಂದು ಇವರ ಒಂದು ಬಂಡವಾಳ ಏನಿದೆ
ಮೋಸ ಮಾಡಿರೋ ಬಂಡವಾಳ. ಖಂಡಿತವಾಗ್ಲೂ ಈ ಪ್ರಕರಣವನ್ನ ಭೇದಿಸಬಹುದು. ಜೊತೆಗೆ ಹಣ ಕೊಟ್ಟಿರೋರು ಕೂಡ ಅಷ್ಟೇ. ನೀವು 10 ಲಕ್ಷ ರೂಪಾಯಿ ಚೀಟಿ ಹಾಕಿರ್ತೀರಾ, ಅವ್ನು 3-4 ಲಕ್ಷ ಕಟ್ಟಿರ್ತೀರಿ. ನೀವೆಷ್ಟು ಹಣವನ್ನ ಕೊಟ್ಟಿದ್ದೀರಾ ಅಷ್ಟೇ ಮಾಹಿತಿನ ಕೊಡಿ. ಹೆಂಗಿರು ಬಿಡು 3 ಲಕ್ಷ ಕಟ್ಟಿದ್ದೀನಿ, ಪೊಲೀಸರು 10 ಲಕ್ಷನ ಕೊಡಿಸ್ಲಿ ಅಂತ ಹೇಳಿ ತಪ್ಪು ಮಾಹಿತಿನ ಕೊಡಬೇಡಿ. ನಿಮ್ಮ ಬಳಿ ಏನೆಲ್ಲ ಸಾಕ್ಷಿಗಳು ದಾಖಲೆಗಳಿದೆಯಾ ಒಂದು ಸೆಟ್ ಅನ್ನ ಪೊಲೀಸರಿಗೂ ಕೂಡ ಕೊಡಿ, ತನಿಖೆಗೆ ಉಪಯೋಗ ಆಗುತ್ತೆ. ಜೊತೆಗೆ ಅವರ ಮಾಹಿತಿ ಸುಳಿವೇನ ಸಿಕ್ಕಿದ್ರೆ ಪೊಲೀಸರಿಗೂ ಕೊಡಿ. ಆದಷ್ಟು ಬೇಗ ಪ್ರಕರಣವನ್ನ ಇವರು ಒಂದು ಅಂದ್ರೆ ಅಟ್ಲೀಸ್ಟ್ ಆ ಒಂದು ಆರೋಪಿಗಳೇನಿದಾರಲ್ಲ ಸೊ ಅವ್ರನ್ನ ಬಂಧಿಸಿ ಹಣವನ್ನ ಎಷ್ಟು ಮಟ್ಟಿಗಾಗಿದ್ರು ಅಷ್ಟಕ್ಕೆ ರಿಕವರಿ ಮಾಡ್ಕೊಳ್ಳುವಂತ ಕೆಲಸಕ್ಕಾದ್ರೂ ಅವ್ರು ಮುಂದಾಗ್ತಾರೆ. ಜೊತೆಗೆ ಈ ಪ್ರಕರಣದಲ್ಲೂ ಕೂಡ ಅಷ್ಟೇ, ಅವರು ಕಾಂಗ್ರೆಸ್ ಹಿನ್ನೆಲೆ ಇರಲಿ, ಬಿಜೆಪಿ ಇರಲಿ, JDS ಇರಲಿ, ಇನ್ಯಾವುದೇ ಹಿನ್ನೆಲೆ ಇರಲಿ, ಇಲ್ಲಿ ಅಮಾಯಕ ಜನರಿಗೆ ಮೋಸ ಆಗಿದೆ. ಸ್ಥಳೀಯ ಶಾಸಕರು ಕೂಡ ನಿಂತ್ಕೊಬೇಕು. ಜೊತೆಗೆ ಇವರು ಬೆಂಗಳೂರು ಉಸ್ತುವಾರಿ ಸಚಿವರಾದಂಥ DK ಶಿವಕುಮಾರ್ ಅವರೇ, ನೀವು ಕೂಡ ಇವರು ಕನಕಪುರ ಮೂಲದವರು, ಸಾಕಷ್ಟು ಜನ ಅಲ್ಲಿ ಇದ್ದಾರೆ. ಸೊ ಹೀಗಾಗಿ ನೀವು ಮುಂದೆ ನಿಂತು RCBನ ಸ್ವಾಗತ ಮಾಡೋಕೆ ನೀವು ಏರ್ಪೋರ್ಟ್ಗೆ ಹೋಗಿದ್ರಲ್ಲ, ಮೆರವಣಿಗೆಲ್ಲ ಭಾಗಿಯಾದ್ರಲ್ಲ, ಆ ಟೈಮಲ್ಲಿ ಒಂದು 10 ನಿಮಿಷಗಳ ಕಾಲ ಟೈಮ್ನ ನೀವು ಪೊಲೀಸರನ್ನ ಕರೆದು ಇವ್ರನ್ನೆಲ್ಲ ಕರೆದು ಅವ್ರ ಸಮಸ್ಯೆಯನ್ನ ಕೇಳಿದ್ರೆ ಬಹುಶಃ ನೀವು ಇನ್ವಾಲ್ವ್ ಆಗಿದ್ದೀರಾ ಅಂತಂದ್ರೆ DK ಶಿವಕುಮಾರ್ ಅವರು ಯಾರು ಎತ್ಕೊಂಡು ಓಡೋಗಿದಾರಲ್ಲ ಅವರೇ ಬಂದು ವಾಪಸ್ ಹಣವನ್ನ ಅಟ್ಲೀಸ್ಟ್ ಅಷ್ಟು ಕೊಡೋಕ್ಕಾಗಲಿಲ್ಲ ಅಂದ್ರೆ ಎಷ್ಟಾಗುತ್ತೋ ಅಷ್ಟಾದ್ರೂ ಕೊಡುವಂತ ಕೆಲಸ ಆಗುತ್ತೆ. ಆ ಒಂದು ನಂಬಿಕೆ ನಮಗೂ ಕೂಡ ಇದೆ. ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಆ ಜನರ ನೆರವಿಗೆ ನಾವು ಹೇಳಿದಾಗೆ ನಾರಾಯಣ ಸ್ವಾಮಿ ಮತ್ತು ವಕೀಲರ ತಂಡ ನಿಂತಿದೆ. ಸೊ ಅವರೆಲ್ಲರೂ ಕೂಡ ಈಗ DCP ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಒಂದು ದೂರನ್ನ ಕೊಟ್ಟು ತೀವ್ರಗತಿಯಾದ ತನಿಖೆ ನಡೆಸಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ ಕೇಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಯಾವುದೇ ನ್ಯಾಯ ಸಿಕ್ಲಿಲ್ಲ ಅಂತಂದ್ರೆ ಕೋರ್ಟ್ನಲ್ಲಿ ನಾವು ಚಾಲೆಂಜ್ ಮಾಡಿ ಅವ್ರಿಗೆ ನ್ಯಾಯವನ್ನ ಕೊಡಿಸ್ತೀವಿ ಅಂತೇಳಿ ಆ ಒಂದು ಯುವ ವಕೀಲರ ತಂಡ, ಅನುಭವಿ ಮತ್ತು ಯುವ ವಕೀಲರ ತಂಡ ಜೊತೆಗಿದೆ. ಅವ್ರ ಜೊತೆಗೆ ಹೀಗೆ ಇರಿ, ನಾವು ಕೂಡ ನಿಮ್ಮ ಜೊತೆಲಿ ಇರ್ತೀವಿ. ನೀವು ಕಳ್ಕೊಂಡಿರುವಂತ ಹಣ ಇದೆಯಲ್ಲ, ಆ ಹಣ ನಿಮಗೆ ತಲುಪೋರ್ಗೂ ಕೂಡ ನಾವು ಕೂಡ ನಿಮ್ಮ ಜೊತೆಲಿ ಇರ್ತೀವಿ. ಜೊತೆಗೆ ಕೊನೆಯದ ಕಿವಿ ಮಾತೊಂದೇ, ದಯಮಾಡಿ ಚೀಟಿ ಸಭಾಸಕ್ಕೆ ಬಹುತೇಕ ಚೀಟಿ ನಡೆಸೋರು ಯಾರು ಕೂಡ ಲೈಸೆನ್ಸ್ ಅನ್ನ ಪಡ್ಕೊಂಡಿಲ್ಲ. ನಾವು ಹೇಳುವಂಥದ್ದಿಷ್ಟೇ, ಸಾಕಷ್ಟು ಸ್ಕೀಮ್ಗಳಿದೆ ಸರ್ಕಾರದ ಮಟ್ಟದಲ್ಲಿ, ಸೆಂಟ್ರಲ್ ಗೌರ್ಮೆಂಟ್ ಮಟ್ಟದಲ್ಲಿ ಸಾಕಷ್ಟು ಸ್ಕೀಮ್ಗಳನ್ನ ಬಿಟ್ಟಿದೆ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಅಥವಾ ಮಕ್ಕಳ ಆರೋಗ್ಯಕ್ಕಾಗಿರ್ಬೋದು, ಅಥವಾ ಮಕ್ಕಳ ಮದುವೆಗಾಗಿರ್ಬೋದು, ಆ ಸ್ಕೀಮ್ಗಳಲ್ಲಿ ನೀವು ಹಣವನ್ನ ಹೂಡಿಕೆ ಮಾಡಿ ನಿಮ್ಮ ಒಂದೇ ₹1 ಹಣ ಯಾವುದೇ ಕಾರಣಕ್ಕೂ ಮೋಸ ಆಗೋದಿಲ್ಲ. ಬರುವಂತಹ ಲಾಭ ಕಡಿಮೆ ಇರ್ಬೋದು ಅಷ್ಟೇನೆ. ಅದನ್ನು ಹೊರತುಪಡಿಸಿದ್ರೆ ಬ್ಯಾಂಕ್ಗಳಲ್ಲೂ ಕೂಡ ಅಷ್ಟೇನೆ. ಅದರಲ್ಲೂ ಕೂಡ ಬ್ಯಾಂಕ್ಗಳಲ್ಲಿ ಅಧಿಕೃತವಾಗಿ ಮಾನ್ಯತೆ ಇರುವಂಥ ಬ್ಯಾಂಕ್ಗಳನ್ನಲ್ಲಿ ಇಡಿ. ಕೋಆಪರೇಟಿವ್ ಬ್ಯಾಂಕು, ಸೊಸೈಟಿ ಬಿಟ್ಟು ಈ SBI ಬ್ಯಾಂಕು, ಕೆನರಾ ಬ್ಯಾಂಕು, ರಾಷ್ಟ್ರೀಕೃತ ಮಾನ್ಯತೆಯನ್ನು ಪಡೆದಿರುವಂಥ ಬ್ಯಾಂಕ್ಗಳಲ್ಲಿ ನೀವು ಹೂಡಿಕೆಯನ್ನು ಮಾಡಿ ಸ್ಕೀಮ್ಗಳಿದೆ. ಪ್ರತಿ ತಿಂಗಳು ಅಲ್ಲಿ ದುಡ್ಡನ್ನು ಹಾಕಿ. ಒಂದು ಜೊತೆಗೆ ನಿಮ್ಗೆ ಯಾರು ಕೂಡ ಈ ಶೇರ್ ಮಾರ್ಕೆಟಲ್ಲಿ, ಈ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಅನುಭವ ಇರೋವಂಥವ್ರು ಗೊತ್ತಿದ್ರೆ ಅವರನ್ನ ಭೇಟಿ ಮಾಡಿ ನೀವು ಅಲ್ಲೂ ಕೂಡ ಹೂಡಿಕೆಯನ್ನ ಮಾಡಬಹುದು. ಯಾಕಂದ್ರೆ ಚೀಟಿನಲ್ಲಿ 2 ವರ್ಷ 3 ವರ್ಷ ಆಗ್ತಿರಲ್ಲ, ಅದೇ ಅಮೌಂಟ್ನ ನೀವು ಈ ಷೇರು ಮಾರುಕಟ್ಟೆ ಮ್ಯೂಚುವಲ್ ಫಂಡ್ಗಳಲ್ಲೂ ಹೂಡಿಕೆ ಮಾಡಬಹುದು. ಒಂದನ್ನ ನಾವು ಇಲ್ಲಿ ಕಿವಿ ಮಾತನ್ನ ಹೇಳ್ತಾ ಇದ್ದೀವಿ, ಇದರಲ್ಲೂ ಕೂಡ ರಿಸ್ಕ್ ಇರುವಂತ ಫ್ಯಾಕ್ಟರ್ಗಳಿರ್ತವೆ. ಆ ಥರ ಯೋಜನೆಗಳನ್ನ ಹೊರತುಪಡಿಸಿ ನಿಮ್ಮ ಮೂಲ ಹಣ ಏನಿದೆ ಅದಕ್ಕೇನು ಸಮಸ್ಯೆ ಆಗಬಾರ್ದು. ಬಂದರೆ ಲಾಭ ಬರಬೇಕು, ಮೂಲ ಹಣಕ್ಕೆ ಸಮಸ್ಯೆ ಆಗಬಾರ್ದು. ಆ ರೀತಿಯಾದಂಥ ಸ್ಕೀಮ್ಗಳಿದೆ. ಅದನ್ನು ಯಾವ್ದಾದ್ರು ಅನುಭವಿಗಳೊಂದಿಗೆ ನೀವು ಮಾಹಿತಿನ ಪಡ್ಕೊಂಡು ಅಲ್ಲೂ ಕೂಡ ಹೂಡಿಕೆ ಮಾಡುವಂಥದ್ದು ಒಳ್ಳೆಯದು. ನಿಮ್ಗೆ ಯಾವುದೂ ಆಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಬ್ಯಾಂಕ್ ಎಲ್ಲರೂ ತೊಗೊಂಡೋಗಿ ನಿಮ್ಮ SBI ಅಕೌಂಟ್ ಇರುತ್ತಲ್ಲ, ಅಲ್ಲಾರು ನೀವು ಅಟ್ಲೀಸ್ಟ್ ಅಮೌಂಟನ್ನು ಇಡಿಲ್ಲ ಅಂದ್ರೆ ಫಿಕ್ಸ್ಡ್ ಡೆಪಾಸಿಟ್ ಆದ್ರೂ ಮಾಡಿ. ಅದನ್ನ ಬಿಟ್ಟು ಚೀಟಿ ಆಸೆಗೆ ಹೋಗಿ ಏನೋ ಅಟ್ಲೀಸ್ಟ್ ಒಂದು 2 ಲಕ್ಷ ರೂಪಾಯಿ ಚೀಟಿಗೆ ಒಂದು 20-30 ಸಾವಿರ ಲಾಭ ಬರುತ್ತೆ ಅಂತೇಳಿ ಈ ತರ ಬಕಾಸುರರ ಬಾಯಿಗೆ ಹಾಕಿ ತಲೆ ಮೇಲೆ ಕೈ ಇಟ್ಕೊಂಡು ಯಾಕೆ ಈ ರೀತಿಯ ಕಷ್ಟಪಡ್ತೀರಾ? ನಮಸ್ಕಾರ.